ನೀನಿಲ್ಲದೆ ನನಗೇನಿದೆ. ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ. ಲೇಖಕರು ಡಾ ವಿರೂಪಾಕ್ಷ ದೇವರಮನೆ. ನೀನಿಲ್ಲದೆ ನನಗೇನಿದೆ. ಅಧ್ಯಾಯ 1. ಅನಿವಾರ್ಯದ ಅಗಲಿಕೆ. ಹಲವು ವರ್ಷಗಳ ಕಾಲ ದಾಂಪತ್ಯದ ರಥ ಎಳೆದುಕೊಂಡು ಬಂದು ಕೆಲವರು ತುಂಬಾ ಬೇಗನೆ ಸುಸ್ತಾಗಿ ಬಿಡುತ್ತಾರೆ. ರಥ ಮುಂದೆ ಎಳೆಯುವುದು ಮುಂಚಿನಷ್ಟು ಸುಲಭವಲ್ಲವೆನಿಸತೊಡಗುತ್ತದೆ. ಗಾಲಿಗಳಲ್ಲೇನೋ ತೊಡರು. ಗಂಡ ಒಂದು ಕಡೆ ಎಳೆದರೆ ಮಡದಿ ಇನ್ನೊಂದು ಕಡೆ. ಮನೆ ಮನಸ್ಸುಗಳಲ್ಲಿ ಏನೋ ಅಸಮಾಧಾನ, ಅತೃಪ್ತಿ. ಸಂಸಾರ ಸರಿಗಮದಲ್ಲಿ ಅಪಶ್ರುತಿ ಎದ್ದು ಕಾಣುತ್ತಿದ್ದರೂ ಯಾರರಾಗ ತಪ್ಪು ಎಂದು ಹೇಳುವುದು ಕಷ್ಟ. ದಾಂಪತ್ಯದ ರಥ ಶೋಭೆಯನ್ನೇ ಕಳೆದುಕೊಂಡು ನಿಂತಲ್ಲೇ ನಿಂತು ಗೆದ್ದಲು ಹಿಡಿಯಲಾರಂಭಿಸಿರುತ್ತೆ. ದಾಂಪತ್ಯದಲ್ಲಿ ವೈಮನಸ್ಸು ಬಂದಾಗ ಅದನ್ನು ಸರಿಪಡಿಸಲೆಂದು ಹಲವು ಪ್ರಯತ್ನಗಳು ನಡೆಯುತ್ತವೆ. ತಮ್ಮ ತಮ್ಮ ವರ್ತನೆಗೆ ಸ್ಪಷ್ಟೀಕರಣ ಕೊಡುವುದೋ, ವಾಗ್ವಾದಗಳ ಮೂಲಕ ಯಾರು ಸರಿ ಎಂದು ನಿರ್ಧರಿಸಲು ಹೊರಡುವುದೋ ಆಗುತ್ತೆ. ಕೆಲವೊಮ್ಮೆ ಇನ್ನೂ ದುಸ್ಸಾಹಸ ಎನ್ನುವಂತೆ ಸಂಬಂಧಿಕರನ್ನೆಲ್ಲ ಒಟ್ಟುಗೂಡಿಸಿ ಪಂಚಾಯ್ತಿ ಮಾಡುವುದು. ದುರದೃಷ್ಟವಿದ್ದರೆ ಸಮಸ್ಯೆಯ ನೆಪದಿಂದ ಕೋರ್ಟು, ಕಚೇರಿಯವರೆಗೂ ಹೋಗಿ ಬರುವುದು ಆಗುತ್ತೆ. ಆದರೆ ಎರಡು ಮನಸ್ಸುಗಳ ಮಧ್ಯೆ ಮೂಡಿದ ಮನಸ್ತಾಪ 4 ಗೋಡೆಗಳ ನಡುವೆ ಇತ್ಯರ್ಥವಾಗದೇ ಹೋದಲ್ಲಿ ಇನ್ನೆಷ್ಟೇ ಜನರು ಬಂದು ಬುದ್ಧಿವಾದ ಹೇಳಿದರೂ ಆ 2 ಮನಸ್ಸುಗಳು ಒಂದುಗೂಡವು. ಅಲ್ಲಿ ಒಂದು ಶಾಶ್ವತ ಬಿರುಕು ಮೂಡಿಬಿಡುತ್ತೆ. ಆದ ಕಾರಣ ದಾಂಪತ್ಯದಲ್ಲಿ ಮೂಡಿದ ಸಿಕ್ಕುಗಳನ್ನು ಸಾಧ್ಯವಾದಷ್ಟು ದಂಪತಿಗಳಿಬ್ಬರೇ ಕೂತು ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ತಮ್ಮ ಮನಸ್ಸಿಗಾಗಿರುವ ಬೇಸರಕ್ಕೆ ಕಾರಣ, ತಮ್ಮ ಸಂಗಾತಿಯ ಬದಲಾದ ವರ್ತನೆಗೆ ಸಾಧ್ಯವಿರಬಹುದಾದ ಕಾರಣಗಳು, ಸನ್ನಿವೇಶಗಳು, ಈಗಿರುವ ಸ್ಥಿತಿಯನ್ನು ಸರಿಪಡಿಸಬಹುದಾದ ದಾರಿಗಳು, ಹೀಗೆ ಮನಸ್ಸಿಗೆ ತೋಚಿದ ವಿಚಾರಗಳನ್ನು ದಂಪತಿಗಳೀರ್ವರು ಏಕಾಂತದಲ್ಲಿ ಕುಳಿತು ಚರ್ಚಿಸಬೇಕು. ಚರ್ಚೆಗೆ ಅವಕಾಶವಿಲ್ಲ ಎಂದರೆ ಪತ್ರದ ಮುಖೇನ ಬರೆದು ತಿಳಿಸಬೇಕು. ಒಂದು ವೇಳೆ ಮೇಲೆ ತಿಳಿಸಿದ ಪ್ರಯತ್ನಗಳೆಲ್ಲವೂ ಫಲಿಸದೆ ಹೋದರೆ ಖಂಡಿತ ನಿರಾಶರಾಗಬೇಡಿ. ಅದಕ್ಕೊಂದು ಪರಿಹಾರವಿದೆ. ದಂಪತಿಗಳಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟರೂ ಹೊಂದಾಣಿಕೆ ಸಾಧ್ಯವಾಗುತ್ತಿಲ್ಲವಾ? ಚರ್ಚೆಗಳು ವಾದಗಳಾಗಿ, ಜಗಳಗಳಾಗಿ ಬದಲಾಗುತ್ತಿವೆಯಾ? ಮನಸ್ಸಿನ ವಿಷಯಗಳನ್ನು ತಿಳಿಸಲು ಹೇಳಲು ಹೋಗಿ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುತ್ತಿದೆಯಾ? ಹಾಗಿದ್ರೆ ದೂರವಾಗಿಬಿಡಿ. ಹೌದು, ತಾತ್ಕಾಲಿಕವಾಗಿ ದೂರವಾಗಿಬಿಡಿ. ಆಶ್ಚರ್ಯವಾಗುತ್ತಿದೆಯಲ್ಲವೇ? ನಿಮ್ಮ ಸಂಗಾತಿಯಿಂದ ದೂರವಾಗಲು ಸೂಚಿಸಿದರೆ ಹಾಸ್ಯಾಸ್ಪದ ಅನಿಸುತ್ತಿದೆಯಾ? ಆದ್ರೆ ಅದೊಂದು ಅನಿವಾರ್ಯ ಅಗಲಿಕೆಯಾಗಿರಲಿ. ಇದು ಸಂಸಾರದಲ್ಲಿ ಮೂಡಿದ ಅಪಶ್ರುತಿಯನ್ನು ದಂಪತಿಗಳಿಬ್ಬರೂ ಪ್ರಾಮಾಣಿಕ ಪ್ರಯತ್ನದಿಂದ ಸರಿಪಡಿಸಬೇಕೆಂಬ ನಿರ್ಧಾರದಿಂದ ಆಗಬೇಕಾದ ಆರೋಗ್ಯಕರ ಅಗಲಿಕೆಯಾಗಿರಲಿ. ಆ ಅನಿವಾರ್ಯದ ಅಗಲಿಕೆ ಕೆಲವು ದಿನಗಳ, ವಾರವ, ತಿಂಗಳ? ನೀವೇ ನಿರ್ಧರಿಸಿ. ಒಟ್ಟಿನಲ್ಲಿ ದೈಹಿಕವಾಗಿ ದೂರವಾಗಿ. ಹೇಗೂ ದೂರ ಹೋಗುವ ವಿಷಯ ಇಬ್ಬರಿಗೂ ತಿಳಿದಿರುವುದರಿಂದ ಆ ನಿರ್ಧಾರದ ಬಗ್ಗೆ ಗೌರವವಿರಲಿ. ದೂರವಿದ್ದಷ್ಟೂ ದಿನ ಸಾಧ್ಯವಾಗುವುದಾದರೆ ಒಬ್ಬರನ್ನೊಬ್ಬರು ಸಂಪರ್ಕಿಸಲೇಬೇಡಿ. ಈ ಅನಿವಾರ್ಯದ ಅಗಲಿಕೆ ನಿಮಗೊಂದು ಏಕಾಂತವನ್ನು ಕಲ್ಪಿಸಿಕೊಡುತ್ತದೆ. ಆ ಏಕಾಂತದಲ್ಲಿ ಮದುವೆಯಾದಾಗಿನಿಂದ ಇಲ್ಲಿಯವರೆಗೂ ನಡೆದು ಬಂದ ಹಾದಿ ನಿಮ್ಮ ಕಣ್ಣ ಮುಂದೆ ಸುಳಿಯುತ್ತದೆ. ಆಗ ನೀವೊಬ್ಬರೇ ಇರುತ್ತೀರಿ. ಅಲ್ಲಿ ನೀವೇ ಸರಿ ಎಂದು ವಾದಿಸಿ ಗೆಲ್ಲುವ ಹಪಾಹಪಿ ಇರುವುದಿಲ್ಲ. ನಿಮ್ಮ ಸರಿ ತಪ್ಪುಗಳ ಬಗ್ಗೆ ಹೇಗೂ ನಿಮ್ಮ ಮನಸಾಕ್ಷಿಯೇ ಉತ್ತರ ಹೇಳುತ್ತೆ. ಸಮಸ್ಯೆಯ ಉಗಮವಾದದ್ದು ಎಲ್ಲಿಂದ? ಯಾಕಿಷ್ಟು ದಿನ ಅದು ಬೆಳೆದು ಬಂತು? ಸಮಸ್ಯೆಯನ್ನು ಸರಿಪಡಿಸುವ ರೀತಿ ಸರಿ ಇರಲಿಲ್ವಾ? ಎಲ್ಲಿ ಎಡವಿದ್ದು ಯೋಚಿಸಿ. ಸಂಗಾತಿಯ ಬಗ್ಗೆ ಪ್ರೀತಿ ಇನ್ನೂ ಉಳಿದಿದೆ. ಆದರೆ ಗೌರವ ಯಾಕೆ ಕಡಿಮೆಯಾಯ್ತು? ಇಷ್ಟು ದಿನಗಳ ಚೆಂದದ ವ್ಯಕ್ತಿ ತಕ್ಷಣ ಸಂಪೂರ್ಣ ಬದಲಾಗಲು ಸಾಧ್ಯವಿಲ್ಲವಾದರೂ ಬದಲಾದಂತೆ ಅನಿಸುವುದೇಕೆ? ಹೊರಗಿನ ಜನರೊಡನೆ ಅತ್ಯಂತ ಸೌಜನ್ಯದಿಂದ ನಡೆದುಕೊಳ್ಳುವ ನಾವು ಈರ್ವರ ಮಧ್ಯೆ ಸಂಭಾಷಿಸುವ ಸಮಯದಲ್ಲಿ ಸೌಜನ್ಯ ಮೀರುವುದೇಕೆ? ಯೋಚಿಸಿ. ಸಂಗಾತಿಯ ವ್ಯಕ್ತಿತ್ವದಲ್ಲಿರುವ ಪ್ಲಸ್ ಪಾಯಿಂಟ್ಸ್ ಹಾಗೂ ಮೈನಸ್ ಪಾಯಿಂಟ್ಸ್ಗಳನ್ನು ಬರೆದಿಡಿ. ಹಾಗೆಯೇ ನಿಮ್ಮ ವ್ಯಕ್ತಿತ್ವದಲ್ಲಿನ ಪಾಯಿಂಟ್ಗಳನ್ನು ಬರೆದು ತಾಳೆ ಮಾಡಿ ನೋಡಿ. ಸಮಸ್ಯೆಯ ತೀವ್ರತೆ ಕಡಿಮೆಯಾಗತೊಡಗುತ್ತೆ. ಅವನು ಮುಂಗೋಪಿಯಾಗಿದ್ದರೂ ತಕ್ಷಣ ಸುಧಾರಿಸಿಕೊಳ್ತಾನೆ. ದುಂದುವೆಚ್ಚ ಜಾಸ್ತಿ ಅನಿಸಿದ್ರೂ ಮನೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಾನೆ. ಸ್ವಲ್ಪ ಸೋಮಾರಿಯಾದ್ರೂ ಯಾವ ದುಶ್ಚಟಗಳೂ ಇಲ್ಲ. ಹೇಳಿ. Sample complete. Ready to continue?